ಮತ್ತೊಂದು 5 ಎಕರೆ ಜಮೀನು ತಗೊಂಡು ತೋಟ ಮಾಡೋದಕ್ಕಿಂತನೂ ಇರೋ 5 ಎಕರೆನೇ ಕರೆಕ್ಟ್ ಡೆವಲಪ್ಮೆಂಟ್ ಮಾಡಿದ್ರೆ ಇನ್ನು 1 ಎಕರೆಯಷ್ಟು ನಮಗೆ ಇಳುವರಿ ಹೆಚ್ಚಿಗೆ ಸಿಗ್ತದೆ. ಅದು ಖರ್ಚು ಗಾಳಿ, ಬೆಳಕು, ನೀರು ಇದರಿಂದ 80% ಕ್ರಾಪ್. ಇದು ರೂಟ್ ಇದೆಯಲ್ಲ, ಇದಕ್ಕೆಲ್ಲ ರೆಸ್ಪಿರೇಷನ್ಗೆ ನಾವು ಈ ರೀತಿ ಟ್ರಂಚ್ ಹೊಡೆಯೋದ್ರಿಂದ ಉಸಿರಾಟಕ್ಕೆ ಎಲ್ಲ ರೈತರು ಹೀಗೆ ಮಾಡಿದ್ರೆ ಎಲ್ಲ ರೈತರು ಹಿಂಗೆ ಮಾಡಿದ್ರೆ ವಾಟರ್ ಲೆವೆಲ್ ಕೇಪ್ ಟೌನ್ ಸಿಟಿ ಆಗಕ್ಕೆ ಸಾಧ್ಯ ಇಲ್ಲ. ಇದು ಕೇಪ್ ಟೌನ್ ಸಿಟಿಲಿ ಅಲ್ಲೇ ವಾಟರ್ ಲೆವೆಲ್ ಫುಲ್ ಡಿಪ್ರೆಸ್ ಆಗಿ. ನಮಸ್ತೆ ಆರಾಧ್ಯರೇ. ಸರ್ ನಮಸ್ತೆ. ಇದೇನು ಹೊಸ ವಿಶೇಷ, ನೀವು ಚೆನ್ನಾಗಿ ಅಡಿಕೆ ಬೆಳಿತೀರಿ ಅಂತ ಗೊತ್ತಿತ್ತು, ಆದ್ರೆ ಅದ್ರ ಹಿಂದೆ ಈ ಮಷಿನ್ ಏನಾದ್ರು ಕೈವಾಡ ಇದೆಯಾ ಅಂತ ಹೇಳಿ ನಮ್ಗೆ ಒಂದು ಯೋಚನೆ. ಅದಕ್ಕೆ ಇದ್ರ ಬಗ್ಗೆ ಏನಾದ್ರು ಒಂದು ವಿಶೇಷತೆ ಹೇಳಿ. ವಿಶೇಷತೆ ಅಂದ್ರೆ ಸರ್, ಇಲ್ಲಿ ನಮ್ಮಲ್ಲಿ ರೈತರು ಇಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಅಂಜನಾಪುರ ಜಲಾಶಯನ ದೊಡ್ಡದಾಗಿ ಕಟ್ಟಿಸಿ ತುಂಬಾ ನೀರನ್ನ ಶೇಖರಣೆ ಮಾಡ್ಬಿಟ್ಟಿದ್ದಾರೆ. ಚಾನಲ್ ನೀರು ಬಿಟ್ಟಾಗೆಲ್ಲ ಬಹಳ ನೀರನ್ನ ಹಾಸಿ ಕಟ್ಟಿ ನಾನು ತುಂಬಾ ನೀರು ಕಟ್ಟಿದ್ದೀನಿ ಅಂತ ಸಂತೋಷ ಪಡ್ತಾರೆ ರೈತರು. ಅದು ರಾಂಗು. ಹೆಂಗೆ ಅಂದ್ರೆ, ನಾವು ಬೇಸಿಗೆ ಸಂದರ್ಭದಲ್ಲಿ ಅತಿ ಕಡಿಮೆ ನೀರನ್ನ ಕೊಡಬೇಕು. ಅಂದ್ರೆ ಒಂದು ಅಡಿಕೆ ಗಿಡಕ್ಕೆ ಪ್ರತಿ ದಿವಸಕ್ಕೆ 16 ಲೀಟರ್ ನೀರು ಸಾಕು. ಒಂದು ಅಡಿಕೆ ಸಸಿಗೆ 16 ಲೀಟರ್ ಅಷ್ಟೇ ಸಾಕು. ಅದಕ್ಕಿಂತ ಅತಿ ಹೆಚ್ಚು ಕೊಟ್ಟರೆ ಏನಾಗತ್ತೆ, ಜೌಗಿಂದ ಸಾಕಷ್ಟು ರೋಗಗಳು ಬರ್ತದೆ. ಇದು ನನಗೂ ಹೆಂಗ್ ಗೊತ್ತಾಗಿದ್ದು ಅಂದ್ರೆ, ಇಲ್ಲಿ ಈ ಕಡೆ ತಿರ್ಸಿ ನೋಡಿ, ಹೊಸ ಗಿಡಗಳನ್ನೆಲ್ಲ ಪ್ಲಾಂಟಿಂಗ್ ಮಾಡಿದೀವಿ ನಾವು. ಅದೇ ರೀತಿ ನೀರನ್ನ ಕೊಟ್ಬಿಟ್ಟು ಈ ಗಿಡ ಕಳ್ಕೊಂಡು ಅರಿವಾಗಿದೆ ನಮಗೆ. ಅದಾದ ನಂತರ ಹೋಗ್ ಗುಣಿ ಹಚ್ಚಿ ಉಬ್ಬು ತಗ್ಗು ಆಗಿದೆ ತೋಟ. ಸೊ ಇದನ್ನ ಹೆಂಗೆ ಪರಿಹಾರ ಏನ್ ಕಂಡು ಹಿಡ್ಕೋಬೇಕು? ಈ ತೋಟದಲ್ಲಿ ಮಳೆ ಬಂದು ಅಥವಾ ಚಾನಲ್ ನೀರು ಬಂದ ನೀರನ್ನ ನಾವ್ ಎಲ್ಲಿ ಕಳಿಸ್ಬೇಕು? ಹೊರಗಡೆ ಕಳ್ಸೋದು ಸ್ವಲ್ಪ ಕಷ್ಟ ಇದೆ. ನಮ್ಮ ತೋಟ ತಗ್ಗು ಪ್ರದೇಶ ಆಗಿರೋದ್ರಿಂದ ನಾವು ಈ ಬೋರ್ವೆಲ್ ಗುಂಡಿ ಹೊಡೆದು ಬೋರ್ವೆಲ್ಗೆ ರಿಚಾರ್ಜ್ ಸಿಸ್ಟಮ್ ಅಂತ ಮಾಡಿದೀವಿ. ಈ ತೋಟದಲ್ಲಿ ಎಷ್ಟು ಮಳೆ ಬಂದ್ರು ಅಥವಾ ಚಾನಲ್ ನೀರು ಬಂದ್ರು ಕೂಡ ಅಕ್ಕಪಕ್ಕದ ನೀರು ಹಾಸಿದ್ರು, ನಾಟಿ ಮಾಡಿ ನೀರು ಉಡಾಯಿಸ್ತಾರೆ ನಮ್ಮ ಕಡೆಗೆಲ್ಲ. ಆ ನೀರೆಲ್ಲ ಬಂದು ಈ ಕಡೆ ಇಲ್ಲಿ ಸೋಸಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥದ್ದು ಒಂದು ವ್ಯವಸ್ಥೆನ ಕಲ್ಪಿಸಿದೀವಿ ನಾವು. ಇದ್ರ ಕೆಳಗೆ ಫಿಲ್ಟ್ರೇಷನ್ ಇದೆಯಾ? ಇದ್ರಲ್ಲಿ ಏನಿದೆ, ಸುಮಾರು ಒಂದು 10-12 ಆಳಕ್ಕೆ ಗುಂಡಿ ತೆಗೆದು ಕಬ್ಬಿಣದ ಕೇಸಿಂಗ್ ಪೈಪ್ ಅನ್ನ ಕಟ್ ಮಾಡಿದೀವಿ. ಅದ್ರ ಮೇಲೆ ಪ್ಲಾಸ್ಟಿಕ್ ಪೈಪ್ ಅನ್ನ ಜೋಡಣೆ ಮಾಡಿ ಅದಕ್ಕೆ ಹೋಲ್ಸ್ ಮಾಡಿ ಕತ್ತದ ಹಗ್ಗನ ಸುತ್ತರಿಸಿದೀವಿ. ದಪ್ಪ ಕಲ್ಲು ಮಣ್ಣು ಅದ್ರ ಒಳಗೆ ಹೋಗ್ಬಾರ್ದು ಅನ್ನೋದು ಫಿಲ್ಟ್ರೇಷನ್ ಆಗಿ ಹೋಗ್ಲಿ ಅಂತ ಆಲೋಚನೆ ಮಾಡಿ ಕತ್ತದ ಹಗ್ಗನ ಸುತ್ತರಿಸಿದೀವಿ. ಅದಾದ ನಂತರ ದಪ್ಪ ಜಲ್ಲಿ, ದಪ್ಪ ಕಲ್ಲು, ಸ್ಯಾಂಡು ಇದನ್ನೆಲ್ಲ ಮಿಕ್ಸ್ ಮಾಡಿ ಹಾಕಿ ಪ್ಯಾಕಿಂಗ್ ಮಾಡಿ ಫೈನಲ್ ಆಗಿ ಹೊಳೆ ಮಳಲ್ನ ಹಾಕಿ ಒಂದು ಅರ್ಧ ಅಡಿ ಅಷ್ಟು ಪ್ಯಾಕ್ ಮಾಡಿದೀವಿ. ಈ ಮೂಲೆಯಲ್ಲಿ ನೋಡಿ, ಆ ತೋಟದಲ್ಲಿ ಬೇರೆ ಪಕ್ಕದ ರೈತರು ನೀರ್ ಹೆಚ್ಚಿಗೆ ಹಾಸಿರೋದ್ರಿಂದ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದಾರೆ. ನೀರ್ ಒಳಗಡೆ ಹೋಗಿ ಅಂತರ್ಜಲ ವೃದ್ಧಿ ಆಗ್ತದೆ. ನಿಮ್ಗಷ್ಟಿಗೆ ಏನ್ ವೃದ್ಧಿ ಆಗಲ್ಲ, ಈ ವಾಟರ್ ಬೆಲ್ಟಿಗೆಲ್ಲ ಅನುಕೂಲ ಆಗುತ್ತೆ. ಹೌದು. ಎಲ್ಲಾ ರೈತರು ಈ ತರ ಮಾಡಿದ್ರೆ ಮೋಸ್ಟ್ಲಿ ನೀರಿನ ಅಭಾವನೇ ಇರಲ್ಲ ಅನ್ಕೋತೀನಿ. ಖಂಡಿತ ಇದು ಸತ್ಯ. ಇದು ಎಲ್ಲಾ ರೈತರಿಗೂ ಅರಿವು ಮಾಡಿಸೋದು ಕಷ್ಟ. ನಾವು ಇದನ್ನ ಮಾಡ್ಬೇಕು ಅಂತಂದ್ರೆ ಸರ್ಕಾರದಿಂದ ಬೋರ್ವೆಲ್ ರಿಚಾರ್ಜ್ ಸಿಸ್ಟಮ್ ಅಂತ ಹೇಳಿ MGNREG ಒಳಗಿನ ಒಂದೆರಡು ಸ್ಕೀಮ್ ಅನ್ನು ಬಿಟ್ಟಿದ್ರು. ಬಟ್ ಆದ್ರೂ ಕೂಡ ನಮ್ಮಲ್ಲಿ ಯಾರು ರೈತರು ಅದನ್ನ ಮಾಡಿಸಿದ್ ನನಗೇನು ಕಾಣ್ಲಿಲ್ಲ, ಬಳಸ್ಕೊಂಡಿಲ್ಲ. ಅಂದ್ರೆ ಭೂಮಿಯಿಂದ ನೀರ್ ತೆಗಿಲಿಕ್ಕೆ ಏನ್ ಬೇಕೋ ಅಷ್ಟೇ ಮಾಡಿದ್ರು, ಭೂಮಿಗೆ ನೀರ್ ಕೊಡೋ ವ್ಯವಸ್ಥೆ ಆಗಿಲ್ಲ. ಹೌದು. ಕಳೆದ 5 ವರ್ಷದ ಹಿಂದೆ 5-6 ತಿಂಗಳು ಕಂಟಿನ್ಯೂಸ್ ಮಳೆನೆ ಬರ್ಲಿಲ್ಲ. ಮಳೆ ಬರ್ದೇ ಇದ್ದಾಗ ಲಾಸ್ಟ್ 2 months ಬೋರ್ವೆಲ್ ಅಲ್ಲಿ ನೀರ್ ಖಾಲಿ ಆಗಿದ್ದುಂಟು ನಮ್ಮ ಕಡೆ ಎಲ್ಲ. ನಮ್ಮ ಬೋರ್ವೆಲ್ ನೀರು ಖಾಲಿ ಆಗಿದ್ದಕ್ಕೆ ಗಿಡ ಎಲ್ಲ ಒಣಗಿ ಸ್ವಲ್ಪ ಸತ್ತೋಗಿದೆ. ಅದನ್ನೆಲ್ಲ ಆಲೋಚನೆ ಮಾಡಿ ನಾವು ಇದೊಂದು ಬೋರ್ವೆಲ್ ರೀಚಾರ್ಜ್ ಸಿಸ್ಟಮ್ ಅಂತ ಮಾಡಿದ್ಮೇಲೆ ಲಾಸ್ಟ್ 3 years ಇಂದ ನಮಗೆ ಅದರದ್ದು ಬೋರ್ವೆಲ್ ನೀರು ಖಾಲಿ ಆಗಿದೆ ಅಂತ ಅನುಭವ ಏನು ಕಂಡಿಲ್ಲ. ನಿಮ್ಗೆ ಯಾವಾಗ್ಲೂ ಬಿಸಿಲಾಗ್ಲಿ ಮಳೆ ಆಗ್ಲಿ ಏನು ತೊಂದರೆ ಕೊಟ್ಟಿಲ್ಲ, ನೀರಿಗೆ ಅಭಾವ ಬಂದಿಲ್ಲ. ನೀರು ಸಫಿಶಿಯಂಟ್ ಆಗಿರೋದ್ರಿಂದ ನಮಗೆ ಗಿಡಗಳಿಗೆ ನೀರು ಕೊಡ್ಲಿಕ್ಕೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇದನ್ನ ಮೋಟರ್ ಆನ್ ಮಾಡಿದ ತಕ್ಷಣ ಏನಾಗುತ್ತೆ, ಈಗ ಮಣ್ಣು ಸಮೇತ ನೀರು ಹೋಗಿ ಹಿಂಗಿರೋದ್ರಿಂದ ಸಣ್ಣ ಪುಟ್ಟ ಮಣ್ಣಿನ ಅಂಶಗಳು, ಕಲ್ಲಿನ ಅಂಶಗಳು ಅದ್ರ ಬೋರ್ವೆಲ್ ಒಳಗಡೆ ಹೋಗಿರೋದ್ರಿಂದ ಮೋಟರ್ ಆನ್ ಮಾಡಿದ ತಕ್ಷಣ ವಾಟರ್ ಅಲ್ಲಿ ಮಿಕ್ಸ್ ಬಂದ್ಬಿಡ್ತದೆ. ಮಿಕ್ಸ್ ಬಂದಾಗ ಏನಾಗುತ್ತೆ, ನಾವು ಡೈರೆಕ್ಟ್ ಆಗಿ ಅಥವಾ ಅದೇನು ಡಿಸ್ಕ್ ಫಿಲ್ಟರ್ ಅಂದ್ರೆ 360 ಮೈಕ್ರಾನ್ ಅಂತ ಒಂದು ಡಿಸ್ಕ್ ಫಿಲ್ಟರ್ ಇದೆ. ಯೂಶಲಿ ಎಲ್ಲ ರೈತರು ಡ್ರಿಪ್ ಮಾಡಿಸಬೇಕಾದ್ರೆ 360 ಮೈಕ್ರಾನ್ ಡಿಸ್ಕ್ ಫಿಲ್ಟರ್ನ ಹಾಕಿ ಅಳವಡಿಕೆ ಮಾಡಿ ಮಾಡ್ತಾರೆ. ಅವಾಗ ಏನಾಗುತ್ತೆ, ಇದು ಬ್ಲಾಕ್ ಆಗಿ ಕ್ಯಾಪ್ ಬಡ್ ಅಂತ ಓಪನ್ ಆಗುತ್ತೆ. ಸೊ ಅದನ್ನ ತಡೆ ಹಿಡಿಬೇಕು ಅಂತ ಏನ್ ಮಾಡಿದ್ವಿ, ನಾವು ಸ್ಯಾಂಡ್ ಫಿಲ್ಟರ್ನ ಹಾಕಿದ್ವಿ. ಫಿನೋಲೆಕ್ಸ್ ಕಂಪ್ನಿ ಅವ್ರ ಸ್ಯಾಂಡ್ ಫಿಲ್ಟರ್ನ ಹಾಕಿದೀವಿ. ಇದು ಮೋಟರ್ ಆನ್ ಮಾಡಿದಾಗ ಏನಾಗುತ್ತೆ, ಅದ್ರ ಒಳಗಡೆ ಅರ್ಧ ಡಬ್ಬಿ ಒಳಗಡೆ ಮರಳಿದೆ. ಆ ಮರಳಲ್ಲಿ ನೀರು ಸೋಸಿ ಸ್ವಲ್ಪ ದಪ್ಪ ಇರ್ತಕ್ಕಂಥ ಕಲ್ಮಶಗಳನ್ನ ಹಿಡ್ಕೊಂಡು ಬಿಡ್ತದೆ. ಅದಾದ ನಂತರ ಡಿಸ್ಕ್ ಫಿಲ್ಟರ್ ಮತ್ತೊಂದ್ಸರಿ ಫಿಲ್ಟ್ರೇಷನ್ ಆಗಿ ಡ್ರಿಪ್ಪಿಗೆ ಹೋಗುತ್ತೆ. ಇಲ್ಲಿ ನೋಡಿ ಬನ್ನಿ, ಇದಕ್ಕೆ ಡ್ರಿಪ್ಪರ್ ಅಂತಾರೆ. ಇದು 4 ಲೀಟರ್ ಡ್ರಿಪ್ಪರ್. ಒಂದು ಗಿಡಕ್ಕೆ 2 ಬುಲ್ಡಿ ಹಾಕಿದೀವಿ ನಾವು. 2 ಬುಲ್ಡಿ ಸಾಕು. 1 ಗಂಟೆ ಮೋಟರ್ ಆನ್ ಮಾಡಿದ್ರೆ 1 ಬುಲ್ಡಿಲಿ 4 ಲೀಟರ್ ನೀರು ಬರುತ್ತೆ. 2 ಬುಲ್ಡಿಂದ 8 ಲೀಟರ್ ಆಯ್ತು.
ಒಂದು ದಿವಸಕ್ಕೆ ನಾವು 16 ಲೀಟರ್ ನೀರು ಕೊಡಬೇಕು. ಅಷ್ಟೇ. ಅಂದ್ರೆ 2 ತಾಸು ನಾವು ಮೋಟರ್ ಆನ್ ಮಾಡಿದ್ರೆ, ಬಿರು ಬೇಸಿಗೆಯಲ್ಲಿ 2 ತಾಸನ್ನ ನಾವು ಮೋಟರ್ ಆನ್ ಮಾಡಿದ್ರೆ ಇದು ಸಫಿಶಿಯಂಟ್. ಭೂಮಿ ನೋಡಿದ್ರೆ ನಮಗೇನು ಹಸಿನೇ ಆಗಿಲ್ಲ, ನೀರೇ ಬಿಟ್ಟಿಲ್ಲ ಅನ್ನಂಗ್ ಕಾಣುತ್ತೆ. ನಾವು ಸೈಕ್ ಆಗ್ಬಾರ್ದು. ಮೇಲ್ಗಡೆ ಗಿಡ ಗ್ರೀನ್ ಇರ್ತದೆ. ಈ ರೈತ ಏನ್ ಮಾಡ್ತಾರೆ, ಅಯ್ಯೋ ಎಷ್ಟು ದಿವಸ ಆತು ನೀರೇ ಬಿಟ್ಟಿಲ್ಲ ಅಂತ ಹೇಳಿ ಬದ ಹಾಕಿ ನೀರ್ ಕಟ್ತಾರೆ. ಅದು ರಾಂಗು. ಅಷ್ಟು ನೀರು ಹಂಗೆಲ್ಲ ಮಾಡಬಾರ್ದು. ಹಂಗೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಗಿಡಗಳಿಗೆ ರೋಗಕ್ಕೆ ಈಡಾಗ್ತವೆ. ಪ್ಲಸ್ ಇಳುವರಿ ನಮಗೆ 100 ಕ್ವಿಂಟಲ್ 4 ಎಕರೆಗೆ 100 ಕ್ವಿಂಟಲ್ ಇಳುವರಿ ಕಡಿಮೆ ಆಗ್ತದೆ. 100 ಕ್ವಿಂಟಲ್ ಅಂದ್ರೆ ತುಂಬಾ ಆಗೋಯ್ತಲ್ಲ. ಹೌದೌದೌದು. ಒಂದು ಅಡಿಷನಲ್ ತೋಟ ಬೆಳೆಸ್ದಂಗ ಆಯ್ತು. ಆಗತ್ತೆ. ನಾವು ಈಗ ಮತ್ತೊಂದು 5 ಎಕರೆ ಜಮೀನ್ ತಗೊಂಡು ತೋಟ ಮಾಡೋದಕ್ಕಿಂತನೂ ಇರೋ 5 ಎಕರೆನೆ ಕರೆಕ್ಟ್ ಡೆವಲಪ್ಮೆಂಟ್ ಮಾಡಿದ್ರೆ ಇನ್ನು 1 ಎಕರೆ ಅಷ್ಟು ನಮಗೆ ಇಳುವರಿ ಹೆಚ್ಚಿಗೆ ಸಿಗ್ತದೆ. ಅದು ಖರ್ಚು ಇನ್ನೇನೋ ಮತ್ತೇನೋ ಅನ್ಕೊಂಡ್ರು 5 ಸತ್ಯ ಎಕರೆ ಕೂಡ ಉಳಿದೇ ಉಳಿಯೋದು. ಇದು 5 ಎಕರೆ ಫೀಲ್ಡ್. ನಂದಿರೋದು ಅಡಿಕೆ ಇರೋದು ಬರೋ 4 ಎಕರೆ. 4 ಎಕರೆಲ್ಲಿ ನಾವು ಹೆಚ್ಚು ಕಡಿಮೆ ಇವಾಗ 350 ಕ್ವಿಂಟಲ್ ಅಡಿಕೆನ ಬೆಳಿತಾ ಇದೀವಿ ಪ್ರತಿ ವರ್ಷ. ಇದು ಸಕ್ಸಸ್ ಕಂಡಿದ್ದೆಲ್ಲ ಯಾವಾಗ ಅಂದ್ರೆ ಈ ಡ್ರಿಪ್ ಇರಿಗೇಷನ್ ಮಾಡಿದ್ಮೇಲೆ. ಈ ರೀತಿ ನಮ್ದು ಎರೆ ಭೂಮಿ ಆಗಿರೋದ್ರಿಂದ ಭಯಂಕರ ಜೌಗ್ ಆಗುತ್ತೆ ಇದು. ಆ ಜೌಗನ್ನ ತಪ್ಪಿಸೋದಕ್ಕೆ ಈ ರೀತಿ ಟ್ರಂಚ್ ಹೊಡೆದಿದೀವಿ. ಟ್ರಂಚ್ ಹೊಡೆದಾಗೆ ನೀರ್ ಬರುತ್ತಲ್ವಾ, ನೀರ್ ಎಲ್ಲಿ ಕಳಿಸ್ಬೇಕು, ಬೋರ್ವೆಲ್ಗೆ ಬಂದು ರೀಚಾರ್ಜ್ ಆಗ್ಬೇಕು. ಮತ್ತೆ ವಾಪಸ್ ಇದಕ್ಕೆ ನೀರ್ ಬೇಕು ಅಂತ ಅಂದಾಗ ಡ್ರಿಪ್ ಮುಖಾಂತರ ಪ್ರತಿ ದಿವಸಕ್ಕೆ 16 ಲೀಟರ್ ನೀರನ್ನು ಕೊಡೋ ವ್ಯವಸ್ಥೆ ನಾವು ಕಲ್ಪಿಸ್ಕೊಂಡಿದ್ದೀವಿ. ಒಂದು ಗಿಡಕ್ಕೆ 16 ಲೀಟರ್ ಬೇಕಾಗುತ್ತೆ. ಹೌದು. ಆಮೇಲೆ ನೋಡಿ, ಇದು ಗಿಡಗಳೆಲ್ಲ ಹೋಗಿದೆ, ಏರಿಳಿತ ಇದೆ. ಗಿಡ ಚಿಕ್ಕದಿದೆ, ದೊಡ್ಡದಿದೆ. ಕರೆಕ್ಟ್. ತೋಟ ಅಂದ್ಮೇಲೆ ಹಿಂಗೇನೆ ಇರ್ಬೇಕು. ಕಾರಣ ಸೂರ್ಯನ ಬೆಳಕು ಭೂಮಿಗೆ ಮುಟ್ಬೇಕು. ನಾವು ಪ್ಯಾರಲ ಒಂದೇ ರೀತಿ ತೋಟ ಚೆನ್ನಾಗಿದೆ ನೋಡಕ್ಕೆ ಅಂತ ಅನ್ಕೊಂಡ್ರೆ ಅದು ಮುಂದೊಂದು ದಿವಸ ಹೊಡೆತ ಕೊಡ್ತದ. ಸೂರ್ಯನ ಬೆಳಕು ಭೂಮಿ ಬಿಡ್ತೆ ಹೋದ್ರೆ ಫಲವತ್ತತೆ ಇನ್ಕ್ರೀಸ್ ಆಗದೇ ಇಲ್ಲಲ್ಲ, ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಆಗಲ್ಲ. ಹಂಗಾಗಿ ಆ ಗಿಡಗಳು ಉತ್ಪನ್ನ ಮಾಡ್ಕೊಳಕ್ ಆಗೋದಿಲ್ಲ. ಆ ಕಾರಣಕ್ಕೆ ಇದು ಇರ್ಬೇಕು. ಇದು ನೋಡಿ ರೂಟ್ಸ್. ಇದರಲ್ಲಿ ಸಣ್ಣ ಸಣ್ಣ ಬೇರೆ ಇರ್ತದೆ. ಅದು ಯಾವ ಗಾತ್ರ ಅಂತ ಅಂದ್ರೆ ತೋರಿಸ್ತೀನಿ, ಒಂದು ನಿಮಿಷ. ಇದು ನೋಡಿ, ಈ ರೂಟ್ಸೇ ಆಹಾರನ ತಯಾರು ಮಾಡಿ ಅಡಿಕೆ ಗಿಡಕ್ಕೆ ಕಳ್ಸಕ್ಕಂತ ರೂಟ್ಸ್. ಇದು ಕೂದಲೆಳೆಯ ಅಂತರದಲ್ಲಿ ಬೇರು ಬರ್ತದೆ. ಈ ಬೇರು ಆಹಾರವನ್ನು ಅಡಿಕೆ ಗಿಡಕ್ಕೆ ಕೊಡ್ತದೆ. ದಪ್ಪ ದಪ್ಪ ಬೇರೆ ಇರುತ್ತಲ್ಲ, ಅದು ಅಡಿಕೆ ಗಿಡನ ಬೀಳದೇ ಇರಂಗ್ ನೋಡ್ಕೊಳ್ತದೆ. ಇದು ಸಪೋರ್ಟಿಂಗ್. ಇದು ಫುಡ್ ಮತ್ತೆ ಇದನ್ನ ಅದಕ್ಕೆ ಪ್ರೊವೈಡ್ ಈ ಮಾಡೋದು. ಟ್ರಂಚ್ ಹೊಡೆಯೋದ್ರಿಂದ ಏನಾಗುತ್ತೆ, ಈ ರೂಟ್ಸಿಗೆ ರೆಸ್ಪಿರೇಷನ್ ಗಾಳಿ ಸಿಗ್ತದೆ. ಆಮೇಲೆ ಇದು ನೀರು ಬಿದ್ದು ತುಂಬಿತು ಅಂದ್ರೆ ಇಮಿಡಿಯೇಟ್ ಖಾಲಿ ಆಗುತ್ತೆ. ಸೊ ಯಾವುದು ತೇವ ಉಳಿಯಲ್ಲ ಇಲ್ಲಿ. ತ್ಯಾವ ಉಳಿಯಲ್ಲ. ಓಕೆ. ಇದು ಅತಿ ಹೆಚ್ಚು ತ್ಯಾವ ಇರೋದ್ರಿಂದನೂ ಸಹ ಅಡಿಕೆ ಗಿಡ ಹಾಳಾಗ್ತದೆ. ಈ ಟ್ರಂಚ್ ಹೊಡೆಯೋದ್ರಿಂದ ತ್ಯಾವ ಉಳಿಯೋದಿಲ್ಲ, ಬಹುಬೇಗನೆ ಆರಿಕೆ ಬರ್ತದೆ. ಆಹಾರ ರೂಟ್ಸಿಗೆ ಉಸಿರಾಡ್ಲಿಕ್ಕೆ ಗಾಳಿನೂ ಸಿಗುತ್ತೆ. ಗಾಳಿ ಸಿಗಕ್ಕೂ ಈ ಟ್ರಂಚ್ ಅವಕಾಶ ಕಲ್ಪಿಸ್ಕೊಡ್ತದೆ.